ಸರ್, ನಾನ್ ನಿಮ್ಗೆ ಕಾಫಿ ಮಾಡ್ಕೊಂಡ್ ತರ್ಲಾ? ಹಾ. ಏನಾಯ್ತು ಸರ್? ನಿಮ್ಮನ್ನ ನೋಡ್ತಿದ್ರೆ ಹುಷಾರಿಲ್ಲ ಅನ್ನಿಸ್ತಾ ಇದೆಯಲ್ಲ. ಇಲ್ಲ, ಸ್ವಲ್ಪ ತಲೆನೋಯ್ತಾ ಇದೆ ಅಷ್ಟೇ. ಸರ್, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನ್ ನಿಮ್ಗೆ ಹೆಡ್ ಮಸಾಜ್ ಮಾಡ್ಲಾ? ನಿಮ್ ತಲೆನೋವು ಹಾಗೆ ಮಾಯ ಆಗೋಗುತ್ತೆ. ಅದ್ರಲ್ಲಿ ತಪ್ಪು ತಿಳಿಯೋದಕ್ಕೇನಿದೆ, ಮಾಡು. ಸಂಗೀತಾ, ಸಂಗೀತಾ. ಹಾ ಸರ್. ಅಯ್ಯೋ ಸರ್, ನೀವ್ ಎಲ್ಲಾದ್ರೂ ಹೋಗ್ತಾ ಇದ್ದೀರಾ? ಹೌದು, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. 2 ದಿನ ಬಿಸ್ನೆಸ್ ಮೀಟಿಂಗ್ ಇದೆ. ಹಾಗಾದ್ರೆ ಮುಂಚೆನೆ ಹೇಳ್ಬೇಕಾಗಿತ್ತಲ್ವಾ ನೀವು? ಅಡಿಗೆ ಮಾಡಿ ಪ್ಯಾಕ್ ಮಾಡ್ಕೊಡ್ತಿದ್ದೆ. ಸರಿ, ಪರವಾಗಿಲ್ಲ ಬಿಡು. ಹೊರಗಡೆ ಊಟ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀವು 10 ನಿಮಿಷ ಇರಿ, ನಾನ್ ಮಾಡ್ಕೊಂಡು ಹೇ, ತಗೊಂಡು ನಿಂತ್ಕೋ. ಕೇಳು, ನೀನ್ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯ. ನನಗೆ ಗೊತ್ತೇ ಆಗ್ಲಿಲ್ಲ ನಿನ್ ಮೇಲೆ ಯಾವಾಗ ಪ್ರೀತಿ ಹುಟ್ಟು ಅಂತ. ಐ ಲವ್ ಯು ಸಂಗೀತಾ. ಇದೇನಿದು ಸರ್? ನೀವೆಲ್ಲಿ, ನಾನೆಲ್ಲಿ? ಸಂಗೀತಾ, ಪ್ರೀತಿನಲ್ಲಿ ಮೇಲು ಕೀಳು ಅಂತಿರೋದಿಲ್ಲ, ಬರೀ ಪ್ರೀತಿ ಅಷ್ಟೇ. ಹಲೋ. ಹಾ, ನಾನ್ ಸಂಗೀತ ಮಾತಾಡ್ತಾ ಇದ್ದೀನಿ. ಏನು? ಯಾವಾಗ? ನಾನು ಈಗ್ಲೇ ಬರ್ತೀನಿ. ಏನಾಯ್ತು ಸಂಗೀತಾ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನನ್ ಕೊನೆ ತಮ್ಮಂಗೆ ಆಕ್ಸಿಡೆಂಟ್ ಆಗಿದ್ಯಂತೆ. Oh God. ಮತ್ತೆ ಹಾಸ್ಪಿಟಲ್ನವರು 50,000 ಕೇಳ್ತಾ ಇದಾರಂತೆ. ನಾನು ಇಲ್ಲಿಂದ ಹೋಗ್ಬೇಕೀಗ. ಇಷ್ಟೊಂದು ದುಡ್ಡು ನಾನು ಎಲ್ಲಿಂದ ತರ್ಲು ಗೊತ್ತಾಗ್ತಿಲ್ಲ. ಸಂಗೀತಾ, ಸುಮ್ಮನಿರು. ನಾನಿಲ್ವಾ? ನಾನೇನಾದ್ರೂ ಮಾಡ್ತೀನಿ ಇರು. 1 ನಿಮಿಷ. ತಗೋ ಸಂಗೀತಾ, ನಿನ್ ತಮ್ಮನ್ನ ಹುಷಾರಾಗಿ ನೋಡ್ಕೋ. ಸರಿ, ನಾನು ನಿನ್ ಜೊತೆ ಹಾಸ್ಪಿಟಲ್ಗೆ ಬರ್ತೀನಿ. ನಡಿ, ನಿನ್ನ ಬಿಟ್ಟು ಬರ್ತೀನಿ. ಇಲ್ಲ, ನೀವ್ ಚಿಂತೆ ಮಾಡ್ಬೇಡಿ. ನೀವು ಮೀಟಿಂಗ್ ಹೋಗ್ಬೇಕಲ್ವಾ? ನೀವು ಹೊರಡಿ. ಮತ್ತೆ ನಿಮ್ ಅವಶ್ಯಕತೆ ಏನಾದ್ರೂ ಇದ್ರೆ ನಾನ್ ಕಾಲ್ ಮಾಡ್ತೀನಿ, ಸರಿನಾ? ನಾನಿವಾಗ ಹೊರಡ್ತೀನಿ. ಸರಿ. ಮತ್ತೆ ಹಾ, ನಿಮ್ಮ ತಮ್ಮ ಅಬ್ಬಾಯಿಗೆ ಏನು ಹೇಳಕ್ ಹೋಗ್ಬೇಡಿ. ಅವ್ನ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಕಷ್ಟ ಆಗುತ್ತೆ. ಇಲ್ಲ. ಪ್ಲೀಸ್. ನಾನೇನು ಹೇಳೋದಿಲ್ಲ. ಸರಿ. ನೀವಿದೇನ್ ಹೇಳ್ತಾ ಇದ್ದೀರಾ? ನೀವೆಲ್ಲಿ ಮತ್ತೆ ನಾನೆಲ್ಲಿ ಸರ್? ಸಂಗೀತ, ಇದ್ರಲ್ಲಿ ತಪ್ಪೇನಿದೆ? ಪ್ರೀತಿಯಲ್ಲಿ ಯಾವತ್ತೂ ಕಣ್ ಕಾಣಿಸಲ್ಲ. ಪ್ರೀತಿ ಬರೀ ಪ್ರೀತಿಯಾಗಿರುತ್ತೆ. ಹಲೋ. ಹಾ, ನಾನ್ ಸಂಗೀತ ಮಾತಾಡ್ತಾ ಇರೋದು. ಹೇಳಿ. ಏನು? ಯಾವಾಗ? ಹಾ, ನಾನ್ ಇವಾಗ್ಲೇ ಬರ್ತೀನಿ. ಏನಾಯ್ತು ಸಂಗೀತ? ಏನಾದ್ರೂ ತೊಂದ್ರೆನಾ? ಇಲ್ಲ, ಯಾವ್ದು ಸರಿಯಾಗಿಲ್ಲ. ನನ್ ತಮ್ಮಂಗೆ ಆಕ್ಸಿಡೆಂಟ್ ಆಗಿದ್ಯಂತೆ. ಮತ್ತೆ ಹಾಸ್ಪಿಟಲ್ ಅವರು 20,000 ಕೇಳ್ತಾ ಇದ್ದಾರೆ. ಅಷ್ಟಕ್ಕೂ ನನ್ ಬಡ್ವಿ. ನಾನು 20,000 ಎಲ್ಲಿಂದ ತರ್ಲಿ? ನೀನ್ ಚಿಂತೆ ಮಾಡ್ಬೇಡ. ನನ್ನ ಹತ್ರ ಸ್ವಲ್ಪ ದುಡ್ಡೆತ್ತಿಟ್ಟಿದ್ದೀನಿ, ನಾನು ತಗೊಂಬಂದು ಕೊಡ್ತೀನಿ. ಹಾ, ನಾನು ಬರ್ತೀನಿ.
ತಗೋ. ಸರಿ, ನಾನು ಹೊರಡ್ತೀನಿ. ಇರು, ನಾನು ಬರ್ತೀನಿ ಜೊತೆಲಿ. ಬೇಡ ಬೇಡ, ನೀವ್ಯಾಕೆ ತೊಂದರೆ ತಗೊಳ್ತಿದ್ದೀರಾ? ನನಗೇನಾದ್ರೂ ಎಮರ್ಜೆನ್ಸಿ ಅಂದ್ರೆ ನಾನು ಕಾಲ್ ಮಾಡ್ತೀನಲ್ಲ, ಆಗ ನೀವು ಬನ್ನಿ. ಓಕೆ, ನಾನೀಗ ಹೊರಡ್ಲಾ? ಸರಿ, ಹುಷಾರಾಗಿ ಹೋಗು. ಸರಿ. ಮತ್ತೆ ಈ ವಿಷಯನ ನಿಮ್ಮ ಅಣ್ಣಂಗೆ ಹೇಳಕ್ ಹೋಗ್ಬೇಡಿ. ಹೇಳಿದ್ರೆ ನಮ್ಮಿಬ್ರ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಅವರು. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನಾನು ಅವ್ರಿಗೆ ಏನು ಹೇಳಲ್ಲ. ಓಕೆ, ಹಾಗಾದ್ರೆ ನಾನು ಹೊರಡ್ಲಾ? ಬಾಯ್. ರಾಜೀವ್, ನನಗೆ ಅರ್ಥ ಆಗ್ತಿಲ್ಲ ನಿಮಗೆ ಹೇಗೆ ಹೇಳೋದು ಅಂತ. ಏನೋ ಹೇಳು. ನನಗ್ ನಿಮ್ಮಿಂದ ಒಂದ್ ಚಿಕ್ಕ ಹೆಲ್ಪ್ ಆಗ್ಬೇಕಿತ್ತು. ಹೇಳು. ಅದು ನನ್ನ ತಂಗಿ, ಅವಳು ಓದೋದ್ರಲ್ಲಿ ತುಂಬಾ ಚುರುಕಿದಾಳೆ. ಹೌದಾ? ಆದ್ರೆ ಅವಳು ನಂತರ ಇನ್ನೊಬ್ರ ಮನೇಲಿ ಮನೆ ಕೆಲಸ ಮಾಡೋದು ನನಗ್ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ನಾನು ಅನ್ಕೊಂಡೆ ನಾನು ಅವಳನ್ನ ಡೆಲ್ಲಿಗೆ ಸ್ಟಡೀಸಿ ಕಳ್ಸೋಣ ಅಂತ. ಒಳ್ಳೆ ವಿಷಯನೇ. ಆದ್ರೆ ಸ್ಕೂಲು ಮತ್ತೆ ಹಾಸ್ಟೆಲ್ ಫೀಸ್ ಎಲ್ಲ ಸೇರಿ 5 ಲಕ್ಷ ಆಗತ್ತೆ. ಎಲ್ಲಿಂದ ತಲಿ ನಾನು 5 ಲಕ್ಷ? ನೀವು ನನಗೇನಾದ್ರೂ ಮನಸ್ ಮಾಡಿ ಹೆಲ್ಪ್ ಮಾಡಕ್ಕಾಗತ್ತಾ? ಅಷ್ಟೇನ ವಿಷಯ? ನಾನು ಪೂರ್ತಿಯಾಗಿ ಹೆಲ್ಪ್ ಮಾಡ್ತೀನಿ ನಿನಗೆ. ಹೇಳು ನಿನ್ನ ಅಕೌಂಟ್ ನಂಬರ್ನ. ಇದೇ ನನ್ನ ಅಕೌಂಟ್ ನಂಬರ್. 7060 ಓಕೆ. ಮತ್ತೆ IFSC ಕೋಡ್ ನೋಡು, ಟ್ರಾನ್ಸ್ಫರ್ ಆಗಿದೆ. ಥ್ಯಾಂಕ್ ಯು ರಾಜೀವ್. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಋಣನ ಹೇಗ್ ತೀರಿಸ್ತೀನಿ ಅಂತ. ಯಾಕೆ ಚಿಂತೆ ಮಾಡ್ತಿದ್ಯಾ ನೀನು? ಏ ಮೋಸ್ಗಾರಿ, ಇವತ್ತು ನಿನ್ ನಿಜವಾದ ಮುಖ ಗೊತ್ತಾಗಿದೆ. ಅಭಯ್, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಅಣ್ಣ ನಮ್ಮಿಬ್ಬರನ್ನ ಅವಳ ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೊಂಡು ಮೋಸ ಮಾಡ್ತಿದ್ದಾಳೆ. ನಮ್ಮಿಬ್ರು ಅಂದ್ರೆ? ಎಲ್ಲದಕ್ಕಿಂತ ಮುಂಚೆ ನನ್ನ ಹತ್ರ 20,000 ತಗೊಂಡ್ಲು, ಈಗ ನಿಮ್ಮ ಹತ್ರ 50,000 ತಗೊಂತಿದ್ದಾಳೆ. ನೀನ್ ನಮಗ್ ಮೋಸ ಮಾಡ್ತಿದ್ಯಾ? ಇಷ್ಟು ಚೀಪ್ ಆಗಿರೋ ಕೆಟ್ಟ ಕೆಲಸ ಮಾಡ್ತಿದ್ಯಾ ನೀನು? ದುಡ್ಡಿನ ಹೆಸರಲ್ಲೇ ನಮ್ಮಿಬ್ಬರನ್ನು ಲೂಟಿ ಮಾಡ್ತಿದ್ಯಾ ನೀನು? ಅರೆ, ದುಡ್ಡು ಬೇಕಾಗಿದ್ರೆ ನೀನು ಕೇಳ್ಬಹುದಿತ್ತಲ್ಲ. ಈ ತರ ಚೀಪ್ ಕೆಲಸ ಮಾಡೋ ಅಂತ ಅವಶ್ಯಕತೆ ನಿನ್ಗೇನಿತ್ತು? ಇಲ್ಲಿ ನೋಡಿ, ನೀವೇನ್ ನನ್ಗೆ ಸುಮ್ನೆ ಹೆಲ್ಪ್ ಮಾಡಿಲ್ಲ. ಸಹಾಯ? ನಾನು ದುಡ್ಡು ತಗೊಂಡಿದ್ದೀನಿ ಅಂದ್ರೆ ಮಜಾನ ಕೊಟ್ಟಿದ್ದೀನಿ ನಿಮ್ಮಿಬ್ರು ಅಣ್ಣ ತಮ್ಮಂದ್ರಿಗೆ ಅಲ್ವಾ? ನಿಮ್ದಂತೂ ಬಿಡಿ. ಆದ್ರೆ ಇವರನ್ನಂತೂ ಎಷ್ಟು ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಾ ನಿಮ್ಗೆ, ಅಲ್ವಾ?